ಇನ್ನು ರಾಜ್ಯದ ಕರಾವಳಿ ಮಲೆನಾಡಿನಲ್ಲಿ ಭಾರಿ ಮಳೆಯಾಗಿದ್ದು ಹಾಸನ ಜಿಲ್ಲೆ ಸಕಲೇಶಪುರದ ಬಳಿ ರಸ್ತೆಗೆ ಮಣ್ಣು ಕುಸಿದಿದೆ. ರಾಷ್ಟ್ರೀಯ ಹೆದ್ದಾರಿ 75ರ ಆನೆಮಹಲ್ ಬಳಿ ಮಣ್ಣು ಕುಸಿತ ಆಗಿದೆ. ಈಗಾಗಲೇ ನಿರಂತರವಾಗಿ ಮಳೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಕರಾವಳಿ ಮಲೆನಾಡಿನಲ್ಲಿ ಭಾರಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆ ಸಕಲೇಶಪುರದ ಬಳಿ ರಸ್ತೆಗೆ ಮಣ್ಣು ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 75ರ ಆನೆಮಹಲ್ ಬಳಿ ಮಣ್ಣು ಕುಸಿತ ಆಗಿದ್ದು ಶಾಸಕ ಸಿಮೆಂಟ್ ಮಂಜು ಪರಿಶೀಲನೆ ಮಾಡ್ತಾ ಇರುವ ಸಂದರ್ಭದಲ್ಲೇ ರಸ್ತೆಗೆ ಮಣ್ಣು ಕುಸಿದಿದೆ. ಹೆದ್ದಾರಿ ಕಾಮಗಾರಿಗೆ ಮಣ್ಣು ಬಗೆದಿದ್ರಿಂದ ಈ ಮಣ್ಣು ಕುಸಿದಿದೆ. ಅವೈಜ್ಞಾನಿಕವಾಗಿ ಮಣ್ಣು ಬಗೆದಿದ್ದರಿಂದಾಗಿಯೇ ಈಗ ಅವಘಡ ನಡೆದಿದೆ. ಸಕಲೇಶಪುರ ಮಾರನಹಳ್ಳಿಯವರೆಗೆ ಅನೇಕ ಕಡೆ ಮಣ್ಣು ಕುಸಿಯುವಂತಹ ಭೀತಿ ಇದೀಗ ಎದುರಾಗಿದೆ. ನಿಮಗೆ ದೃಶ್ಯಗಳಲ್ಲೂ ಕೂಡ ನಾವು ತೋರಿಸ್ತಾ ಇದ್ದೀವಿ. ಈಗಾಗಲೇ ಗುಡ್ಡ ಕುಸಿತಾ ಇದೆ, ಮಣ್ಣು ಅಲ್ಲಿ ಬೀಳ್ತಾ ಇರೋದು. ಸ್ಥಳಕ್ಕೆ ಸಕಲೇಶಪುರ ಎಸಿ ಶ್ರುತಿ ತಹಶೀಲ್ದಾರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ, ಮಣ್ಣು ಕುಸಿತಾ ಇದೆ. ಈಗ ಇದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ? ನವಿತಾ, ಖಂಡಿತವಾಗಿಯೂ ಹಾಸನ ಜಿಲ್ಲೆಯ ಮಲೆನಾಡು ಅಕ್ಷರಶಃ ಜನಜೀವನ ಅಸ್ತವ್ಯಸ್ತಗೊಂಡಿರ್ತಕ್ಕಂಥ ನಾವೇ ಕಾಣ್ತಾ ಇದ್ದೇವೆ. ಮುಂಗಾರು ಪೂರ್ವ ಮಳೆಯಲ್ಲೇ ನಿರಂತರ ಮಳೆಯಾಗಿದ್ರಿಂದಾಗಿ ಅನೇಕ ಅವಘಡಗಳು ಕೂಡ ಈಗ ಹಾಸನ ಜಿಲ್ಲೆಯ ಮಲೆನಾಡು ಪ್ರದೇಶ ಆಗಿರ್ತಕ್ಕಂಥ ಸಕಲೇಶಪುರ ಮತ್ತು ಆಲೂರು, ಬೇಲೂರು ಭಾಗಗಳಲ್ಲಿ ಕಾಣಿಸ್ತಿದ್ವಿ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಕಂಟಿನ್ಯೂ ಮಾಡಿ. ಅನೇಕ ಕಡೆ ಗುಡ್ಡ ಕುಸಿದುವಂತ ಸಮಸ್ಯೆಗಳು ಕೂಡ ಈಗ ಎದುರಾಗಿರ್ತಕ್ಕಂಥದ್ದು. ನಿನ್ನೆ ಆನೆಮಹಲ್ ಆಗಿರ್ಬೋದು ಮತ್ತು ದೊಡ್ಡ ತಪ್ಪಲೆ ಬಳಿ ಆಗಿರ್ಬೋದು, ಎರಡೂ ಕಡೆ ನಿರಂತರವಾಗಿ ಮಳೆ ಆಗಿರೋದ್ರಿಂದ ರಸ್ತೆಗೆ ಮಣ್ಣು ಕುಸಿದ್ರಿಂದ ಸಂಚಾರ ಕೂಡ ಅಸ್ತವ್ಯಸ್ತ ಆಗಿತ್ತು. ಕೆಲ ಗಂಟೆಗಳ ಕಾಲ ಸಂಚಾರಕ್ಕೆ ಅವಕಾಶನೂ ಕೂಡ ನಿರ್ಬಂಧಿಸಲಾಗಿತ್ತು. ಏಕಮುಖ ವ್ಯವಸ್ಥೆಯನ್ನ ರಸ್ತೆಯಲ್ಲಿ ಸಂಚಾರಕ್ಕೆ ಅವಕಾಶನ ಮಾಡಿಕೊಟ್ಟಾಗಿತ್ತು. ಕಳೆದ ಬಾರಿ ಕೂಡ ಇದೇ ರೀತಿಯಾದ ವಾತಾವರಣ ಆ ಒಂದು ರಸ್ತೆಯಲ್ಲಿ ಸೃಷ್ಟಿಯಾಗಿತ್ತು. ಸುಮಾರು ಅವಘಡಗಳು ಕೂಡ ಆ ಒಂದು ರಸ್ತೆಯಲ್ಲಿ ಆಗಿ ಹೋಗಿತ್ತು. ಸಿಎಂ ಸಿದ್ದರಾಮಯ್ಯ ಕೂಡ ಸ್ಥಳಕ್ಕೆ ಪರಿಶೀಲನೆ ನಡೆಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ಬಾರಿ ಮುಂಗಾರು ಪೂರ್ವದಲ್ಲಿ ಈ ರೀತಿಯಾದ ವ್ಯವಸ್ಥೆ ಆಗ್ತಾ ಇರ್ತಕ್ಕಂಥದ್ದನ್ನ ನೋಡಿದ್ರೆ ಮುಂದೆ ಮುಂಗಾರು ಹೆಚ್ಚಾದ್ರೆ ಇನ್ನೆಷ್ಟು ಅವಘಡಗಳು ಆಗುತ್ತೆ ಎಂಬಂತ ಆತಂಕದಲ್ಲಿ ಅಲ್ಲಿನ ಸವಾರರು ಕೂಡ ಈಗ ಪ್ರತಿನಿತ್ಯ ಜೀವನ ಕೈ ಹಿಡಿದುಕೊಂಡು ಏನು ಸಂಚಾರವನ್ನ ಮಾಡುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಸಕಲೇಶಪುರದಿಂದ ಮಾರನಹಳ್ಳಿವರೆಗೂ ಅನೇಕ ಕಡೆ ಗುಡ್ಡ ಕುಸಿತ ಇರೋದ್ರಿಂದ ಸೂಕ್ಷ್ಮವಾಗಿ ಈ ಒಂದು ಪ್ರದೇಶವನ್ನ ಪರಿಗಣಿಸಬೇಕು ಎಂಬಂತ ಮನವಿಯನ್ನ ಅಲ್ಲಿನ ಶಾಸಕರು ಕೂಡ ಮಾಡಿದ್ದಾರೆ. ಆದ್ರೆ ಅಧಿಕಾರಿಗಳು ಈಗಾಗಲೇ ಜೆಸಿಬಿಗಳು ಮತ್ತು ಇಟಾಚಿಗಳನ್ನ ಸ್ಥಳದಲ್ಲೇ ಇಟ್ಕೊಂಡು ಮೊಕ್ಕಮನ್ನ ಹೊಡೆದ್ರೆ ಯಾವ ರೀತಿಯಾಗಿ ಮಣ್ಣು ಕುಸಿಯುತ್ತೆ, ಮಣ್ಣು ಕುಸಿದ ನಂತರದಲ್ಲಿ ಅದನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆಗೂ ಕೂಡ ಈಗ ಅಲ್ಲಿ ಅಧಿಕಾರಿಗಳು ಕೂಡ ಈಗಾಗಲೇ ಸಜ್ಜಾಗಿರ್ತಕ್ಕಂಥ ಸ್ಥಳಕ್ಕೆ ನಿನ್ನೆ ರಾತ್ರಿನೇ ಸಕಲೇಶಪುರ ಎಸಿ ಶ್ರುತಿ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈಗ ಏನೋ ಸದ್ಯಕ್ಕೆ ವಾತಾವರಣ ತಿಳಿಕೊಂಡಿದೆ ನಮಿತಾ. ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ.